ಶೋನ ಅಪ್ಪ ರೀ ಹೋಗಿ ಅಪ್ಪಂಗೆ ನೀರು ತಗೋ. ಬಾ ಬಿಸಿಲಲ್ಲ, ಏನು ಬಿಸಿಲು. ಯಾಕ್ರಿ ಅಪ್ಸೆಟ್ ಆಗಿದ್ದೀರಾ? ಅಪ್ಪ ಏನಾಯ್ತಪ್ಪ? ಅದು ಜಾತಕ ತೋರ್ಸೋಕ್ಕೆ ಶಾಸ್ತ್ರಿಗಳ ಮನೆಗೆ ಹೋಗಿದ್ನಲ್ಲ. ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರು ತಾನೆ, ಏನು ತೊಂದರೆ ಇಲ್ಲ ಅಲ್ಲ? ಎಲ್ಲರ ಜಾತಕನೂ ಸರಿಯಾಗಿದೆ ಅಂತ ಹೇಳಿದ್ರು. ಭಗವಂತ ಥ್ಯಾಂಕ್ ಯು. ಯಾರಿಗೇನು ಗಂಡಾಂತರ ಕಾದಿದ್ಯೋ ಅಂತ ಹೆದ್ರು ಬಿಟ್ಟಿದ್ದೆ. ಬಟ್ ಅಪ್ಪ, ಸಮಸ್ಯೆ ಏನೂ ಇಲ್ಲ ಅಂದಮೇಲೆ ನೀವು ಅಪ್ಸೆಟ್ ಯಾಕಾಗಿದ್ದೀರಾ? ಇಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ, ಆದರೆ ಭೂಮಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು. ಅಕ್ಕಂಗೆ ಸಮಸ್ಯೆನಾ? ಏನು ಪ್ರಾಬ್ಲಮ್ ಅಪ್ಪ? ಏನ್ರಿ ಏನಂತೆ ನಮ್ಮ ಭೂಮಿದು? ಏನು ಹೀಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಲಿಲ್ಲ ಮಂದಾಕಿನಿ. ಸದ್ಯಕ್ಕೆ ಭೂಮಿದು ಗ್ರಹಗತಿಗಳು ಚೆನ್ನಾಗಿಲ್ಲ, ಅವಳಿಗೆ ಸ್ವಲ್ಪ ಹುಷಾರಾಗಿರೋಕ್ಕೆ ಹೇಳಿ ಅಂತ ಹೇಳಿದ್ರು. ಭೂಮಿಕಾಗೆ ತೊಂದರೆ ಇದೆಯಂತೆ, ಸ್ವಲ್ಪ ದಿನ ಹುಷಾರಾಗಿರೋಕ್ಕೆ ಹೇಳಿ ಅಂತ ಹೇಳಿದ್ರು. ಅವಳ ಸುತ್ತ ಅಪಾಯ ಇದೆಯಂತೆ, ಗಂಡಾಂತರ ಇದೆಯಂತೆ. ಅಯ್ಯೋ ಭಗವಂತ, ಈಗಷ್ಟೇ ಅವಳ ಜೀವನದಲ್ಲಿ ಎಲ್ಲ ಸರಿ ಹೋಗ್ತಿದೆ ಅಂತ ಸಮಾಧಾನ ಪಟ್ಕೋತಾ ಇದ್ದೆ. ಹೀಗಿದ್ದಕ್ಕಿದ್ದಾಗೆ ಅಯ್ಯೋ ಭಗವಂತ, ಏನಪ್ಪ ಇದು? ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ಸರ್ಪ್ರೈಸ್ ಏನಂದ್ರೆ ಅವ್ರು ಎಲ್ಲೂ ಹೋಗಿಲ್ಲ, ಇಲ್ಲೇ ಈ ಮನೇಲೇ ಇದ್ದಾರೆ. ವಾಟ್? ಏನು ಹೇಳ್ತಾ ಇದೆಯಾ ಭೂಮಿಕಾ? ಅವಳು ಈ ಮನೇಲಿದ್ದಾಳ? ಹಾಂ ಅತ್ತೆ, ಒಂದು ನಿಮಿಷ ಕರಿತೀನಿ. ಮಾನ್ಯ ಅವರೇ, ಇವ್ರನ್ನೇ ನೋಡಿ ಎಲ್ರಿಗೂ ಆಶ್ಚರ್ಯ ಆಗ್ತಿರ್ಬೋದಲ್ವಾ? ಆಶ್ಚರ್ಯ ಅಲ್ಲ, ಕಂಗಾಲ ಬಿಟ್ಟಿದ್ದೀವಿ. ಸುನಾಮಿ ಸುಂಟರ್ ಗಾಳಿ ಒಟ್ಟಿಗೆ ಬಂದಂಗಿದೆ. ಯಾರನ್ನ ಇಷ್ಟು ದಿನ ಗೌತಮಿಂದ ದೂರ ಇಡಬೇಕು ಅಂತ ಅಂದ್ಕೊಂಡಿದ್ನೋ, ಈಗ ಅವಳು ಅವನ ಕಣ್ಮುಂದೆನೇ ಇದ್ದಾಳೆ. ಮಾನ್ಯ ಅವರೇ, ಇವರು ನಮ್ಮ ಅತ್ತೆ ಶಾಕುಂತಲಾ ದಿವಾನ್. ನಮಸ್ತೆ. ಅವ್ರ ಅಣ್ಣ ಲಕ್ಷ್ಮೀಕಾಂತ್ ಅಂಕಲ್. ಇವರು ನನ್ನ ಹಸ್ಬೆಂಡ್ ಗೌತಮ್ ದಿವಾನ್. ನಮಸ್ತೆ. ಸಾರಿ ಗೌತಮ್ ಅವರೇ, ನಾನು ನಿಮಗೆ ತಿಳಿಸಿ ಇವ್ರ ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ಕೇಳಿದ್ರೆ ಮನೆ ತನಕ ಯಾರು ಬರಕ್ಕೆ ಬಿಡ್ತಾ ಇದ್ರು? ಗೇಟಿಂದನೇ ಆ ಕಡೆ ಕಳಿಸ್ತಾ ಇದ್ವಿ. ಆ್ಯಕ್ಚುಲಿ ಇವರು ಅಬ್ರಾಡಲ್ಲಿದ್ದಾರೆ, ಫಾರಿನ್ ಸಿಟಿಸನು. ಇಲ್ಲಿ ಇವ್ರು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಅದು ಅಲ್ಲದೆ ನಮ್ಮ ಕಾರಿಂದ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ಒಂಥರ ಗಿಲ್ಟ್ ಕಾಡ್ತಿತ್ತು. ಮೋರೆವರ್ ಇವರು ಪೊಲೀಸ್ ಮುಂದೆ ನಮ್ಮ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟರು, ನಮಗೇನು ಆಗದೆ ಇರೋ ಹಾಗೆ ನೋಡಿಕೊಂಡ್ರು. ಅಷ್ಟೆಲ್ಲ ಮಾಡಿರೋರಿಗೆ ಸುಮ್ಮನೆ ಥ್ಯಾಂಕ್ಸ್ ಹೇಳಿ ಬಿಟ್ಟು ಬರೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಅದಕ್ಕೆ ನಾನೇ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಬಂದುಬಿಟ್ಟೆ, ಇವ್ರು ಇಲ್ಲೇ ಇದ್ದು ರಿಕವರ್ ಆಗಲಿ ಅಂತ. ನಾನು ಮಾಡಿರೋದಲ್ಲಿ ಯಾವ ತಪ್ಪು ಇಲ್ಲ ಅಂತ ಅನ್ಕೋತೀನಿ. ಯಾಕೆ ಯಾರು ಏನು ಮಾತಾಡ್ತಿಲ್ಲ? ನಿಮ್ಮನ್ನು ಕೇಳಿದೆ ನಿರ್ಧಾರ ತಗೊಂಡೆ ಅಂತ ಬೇಜಾರ? ಐ ಆಮ್ ರಿಯಲಿ ಸಾರಿ. ಸರಿ ಹೋಯ್ತು, ಕುತ್ತಿಗೆಗೆ ನೇಣು ಹಾಕಿ ಓಕೆನಾ ನೋಯಲ್ವಾ ಅಂತ ಕೇಳ್ದಂಗೆ ಆಯಿತು. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ.
ಇವರೇನು ನಿಮ್ಮನ್ನ ತಪ್ಪು ತಿಳ್ಕೊಳ್ಳಲ್ಲ ಬಿಡಿ. ಯಾಕೆ ಅಫೆಂಡೆಡ್ ಫೀಲ್ ಮಾಡ್ತಿದ್ದೀರಾ? ಈಸ್ ಅ ಜೆಮ್ ಆಫ್ ಅ ಪರ್ಸನ್. ನಿಮ್ಗೆ ಗೊತ್ತಾಯ್ತು? ಹೇಗೆ ಅಂದರೆ ಹಾಗೆ ನನಗೆ ಫೇಸ್ ರೀಡಿಂಗ್ ಬರುತ್ತೆ. ಯಾರ ಮನಸ್ಸಲ್ಲೇನಿದೆ, ಯಾರು ಹೇಗೆ ಅಂತ ಮುಖ ನೋಡಿನೇ ಹೇಳಬಲ್ಲೆ. ನನ್ನ ಜೊತೆ ಯಾವುದಕ್ಕೂ ಹುಷಾರಾಗಿರಿ. ಏನು ಹೆದರ್ಸ್ತಿದ್ದೀರಾ? ಇಲ್ಲ, ಇಂಡೈರೆಕ್ಟಾಗಿ ವಾರ್ನಿಂಗ್ ಕೊಡ್ತಾವಳೆ. ತುಂಬ ಸುಸ್ತಾಗಿರುತ್ತೆ, ನೀವು ಹೋಗಿ ರೆಸ್ಟ್ ಮಾಡ್ಕೊಳ್ಳಿ. ಹೌದಮ್ಮ, ಪೇಷಂಟ್ ಯಾವತ್ತು ಪೇಷಂಟ್ ಥರನೇ ಇರಬೇಕು. ಮನೆ ತುಂಬ ಓಡಾಡಿ ಸುಸ್ತು ಮಾಡ್ಕೋಬಾರ್ದಲ್ಲ. ಹೋಗಮ್ಮ ಮಲ್ಕೋ. ಅವ್ರು ಹೇಳೋದು ಸರಿನೇ, ರೆಸ್ಟ್ ಇಸ್ ಬೆಸ್ಟ್ ಮೆಡಿಸಿನ್. ಬನ್ನಿ. ನೈಸ್ ಮೀಟಿಂಗ್ ಯು ಆಲ್. ಛೇ, ಭೂಮಿಕಾ ಎಂಥ ಕೆಲಸ ಮಾಡಿಬಿಟ್ಲು. ಇವಳನ್ನ ಇಲ್ಲಿ ಕರ್ಕೊಂಡು ಬರೋಕ್ಕೆ ಮುಂಚೆ ನನಗೊಂದು ಮಾತು ಹೇಳಿದಿದ್ರೆ ಹೀಗಾಗೋದಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಗೌತಮ್, ಯು ಡೋಂಟ್ ವರಿ. ಆ ಮಾನ್ಯನ ಏನಾದರೂ ಪ್ಲ್ಯಾನ್ ಮಾಡಿ ಈ ಮನೆಯಿಂದ ನಾನು ಹೊರಗೆ ಹಾಕ್ತೀನಿ. ರೀ, ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಇದಕ್ಕೆ ಯಾವ ಪರಿಹಾರನೂ ಹೇಳಲಿಲ್ವಾ? ಅವ್ರೇನೋ ಹೋಮ ಹವನ ಪೂಜೆ ಪುನಸ್ಕಾರ ಏನಾದರೂ ಒಂದು ಮಾಡಿಸ್ಬೋದಲ್ಲ ರೀ? ಅಂಥದ್ದೇನೂ ಹೇಳಲಿಲ್ಲ. ಅವಳು ಎಲ್ಲೇ ಇದ್ದರೂ ಹುಷಾರಾಗಿರೋಕ್ಕೆ ಹೇಳಿ ಅಷ್ಟೇ ಹೇಳಿದ್ದು. ಅವಳ ಎಚ್ಚರಿಕೆನೇ ಅವಳನ್ನು ಕಾಪಾಡಬೇಕು. ಅಯ್ಯೋ, ಈಗ ಈ ಸಮಸ್ಯೆನ ಭೂಮಿಗೆ ಹೇಗೆ ಹೇಳೋದು? ಅವಳಿಗೆ ಸಮಸ್ಯೆ ಇದೆ ಅಂತ ಕೇಳಿ ಅಳಿಯಂದ್ರೆ ಅಪ್ಸೆಟ್ ಆಗ್ಬಿಡ್ತಾರೆ. ಏನು ಮಾಡೋದು? ನಂಗೆ ತುಂಬ ಭಯ ಆಗ್ತಾ ಇದ್ದೀರಿ. ನನಗೂ ಅದೇ ಚಿಂತೆ ಆಗ್ತಿದೆ ಮಂದಾಕಿನಿ. ಶಾಸ್ತ್ರಿಗಳು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರೆ ಹೊರತು ಏನಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಈಗ ಈ ವಿಷಯನ ತಗೊಂಡೋಗಿ ಅವ್ರಿಗೆ ಹೇಳಿದ್ರೆ ನಮ್ಮ ಭಯನ, ನಮ್ಮ ಆತಂಕನ ಅವ್ರ ಹೆಗಲ ಮೇಲೆ ಹಾಕ್ದಂಗೆ ಆಗಲ್ವಾ? ಹಾಗಂತ ನಾವೇನು ಹೇಳದೆ ಸುಮ್ಮನಾಗ್ಬಿಟ್ರೆ ಎಲ್ಲ ಗೊತ್ತಿದ್ದು ಸುಮ್ಮನಾದಿವಿ ಅಂತ ಆಗ್ಬಿಡುತ್ತೆ. ನನಗಂತೂ ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ದಿಕ್ಕೆ ತೋರಿಸ್ದಾಗಿದೆ. ಮಾವ, ಡೋಂಟ್ ವರಿ, ಅತ್ತಿಗೆಗೇನೂ ಆಗಲ್ಲ. ನಿಮಗೆ ಕಷ್ಟ ಆಗುತ್ತೆ ಅಂದರೆ ಅತ್ತಿಗೆ ಹತ್ರ ನಾನು ಮಾತಾಡ್ತೀನಿ. ಅತ್ತಿಗೆ ಇಂಥ ವಿಷಯದಲ್ಲೆಲ್ಲ ತುಂಬ ಓಪನ್ ಮೈಂಡೆಡ್. ಅವ್ರೇನು ಬೇರೆಯವ್ರ ಥರ ಪ್ಯಾನಿಕ್ ಆಗಲ್ಲ. ಏನೇ ಹೇಳಿದ್ರು ನೀಟಾಗಿ ಕೇಳಿಸ್ಕೋತಾರೆ. ಅದು ನಿಮಗೂ ಗೊತ್ತಲ್ವಾ? ಅಣ್ಣನಿಗೆ ಹೇಳಬೇಡಿ ಅಂತ ಹೇಳಿ ಈ ವಿಷಯನ ನಾನೇ ಅದಕ್ಕೆ ಕನ್ವೆ ಮಾಡ್ತೀನಿ. ನೀವಿದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮಾವ. ನೀವು ಇದನ್ನು ನನಗೆ ಬಿಟ್ಬಿಡಿ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಕಂದ. ಏ ಮಲ್ಲಿ, ಇವಳು ಗೌತಮ್ ಅವ್ರ ತಮ್ಮನ ಹೆಂಡತಿ ಮಲ್ಲಿ ಅಂತ. ನಮ್ಮ ಮನೆ ಬಾರ್ಬಿ ಡಾಲ್ ನನ್ನ ತಂಗಿ. ನಮಸ್ಕಾರ. ನಮಸ್ತೆ. ಇವಳೇನಿಲ್ಲಿ ಹೇಗೆ ಬಂದ್ಲು? ಬನ್ನಿ ಜಯದೇವರೇ, ನಿಮ್ಮನ್ನೇ ನೆನೆಸ್ಕೊತಿದ್ದೆ. 100 ವರ್ಷ ಆಯ್ತು ನಿಮಗೆ. ಮನೆಯವರೇ ಇವರು ಗೌತಮ್ ಅವ್ರ ತಮ್ಮ ಜಯದೇವ್, ಮಲ್ಲಿ ಅವ್ರ ಗಂಡ. ಹಲೋ. ಹಾಯ್. You guys carry on. ಏನು ಯೋಚನೆ ಮಾಡ್ತಿದ್ದೀರಾ? ಹಾಂ, ನಥಿಂಗ್. ಬನ್ನಿ. ಇವ್ರು ಯಾರು? ಇವ್ರು ಯಾರು ಅಂತಲೇ ಕೇಳೋದು ಮರ್ತ್ಬಿಟ್ನಲ್ಲ. ಆಮೇಲೆ ಕೇಳಿದ್ರಾಯ್ತು.
ಮಲ್ಲಿ ಮಾತ್ರೆ ಟೈಮ್ ತಗೋ. ಏನ್ ನೋಡ್ತಿದ್ಯಾ? ತಗೋ. ಗುಡ್ ಗರ್ಲ್. ಈ ಕೆಲಸ ಎಲ್ಲ ಮಾಡಬೇಡ, ಅದನ್ನ ಬೇರೆಯವ್ರು ನೋಡ್ಕೋತಾರೆ. ಅಕ್ಕರೆ ಏನಾಯ್ತು? ಇನ್ನೇನಾದ್ರೂ ಬೇಕಿತ್ತಾ? ಇಲ್ಲ ಅಕ್ಕರೆ, ಏನು ಬೇಡ. ಮತ್ತೆ ಅಕ್ಕರೆ, ನೀವು ನನ್ನನ್ನು ನಿಮ್ಮ ಸ್ವಂತ ತಂಗಿ ಥರ ನೋಡ್ಕೊಳ್ತಾ ಇದ್ದೀರಾ. ಇಷ್ಟು ಪ್ರೀತಿ ಕೊಡ್ತೀರಾ, ಇಷ್ಟು ಕಾಳಜಿ ಮಾಡ್ತಿದ್ದೀರಾ. ಪುಣ್ಯ ಮಾಡಿದವ್ರಿಗಷ್ಟೇ ನಿಮ್ಮಂಥವ್ರು ಸಿಗೋದು. ನಾನು ಅದು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಅಕ್ಕರೆ. ಈ ಜನ್ಮದಾಗೆ ನಿಮ್ಮ ರೂಪದಾಗ ಬಂದು ನನ್ನನ್ನು ಕಾಯ್ತಾ ಇದ್ದೆ. ನಿಮ್ಮನ್ನು ಅಕ್ಕನಾಗ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಕ್ಕರೆ. ನಿಮ್ಮನ್ನು ನೋಡಿದ್ರೆ ಸಾನೇ ಖುಷಿ ಆಗ್ತದೆ. ನನಗೂ ಅಷ್ಟೇ ಮಲ್ಲಿ. ಆ ಮನೆಯಲ್ಲಿ ಅಪ್ಪಿ ಹೇಗೆ, ಅದೇ ಥರ ಈ ಮನೆಯಲ್ಲಿ ನಾನು ಇನ್ನೊಬ್ಳು ತಂಗಿ ಸಿಕ್ಕಿದಾಳೆ. ನೀವು ಹಿಂಗೆಲ್ಲ ಮಾತಾಡ್ತಿದ್ರೆ ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಒಂಥರ ಅಳು ಬಂದಂಗೆ ಆಯ್ತದೆ. ಅಲ್ಲಿ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ಇಲ್ಲ ಅಕ್ಕರೆ, ಒಂದೊಂದ್ಸಲ ನೀವು ತೋರಿಸೋ ಪ್ರೀತಿ ಕಾಳಜಿ ಕಣ್ಣೀರು ಬರೋ ಹಂಗೆ ಮಾಡಿಬಿಡ್ತದೆ. ಇಲ್ಲಿ ನೋಡು ಮಲ್ಲಿ, ನಿನ್ನ ಕೇರ್ ಮಾಡೋದು, ನಿನಗೇನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನೇ ಅಲ್ವಾ ನಿನ್ನ ಈ ಮರೆಗೆ ಕರ್ಕೊಂಡು ಬಂದಿದ್ದು. ಸೊ ನಿನಗೇನೇ ಬೇಕಿದ್ರು, ಏನೇ ಆಗಬೇಕಿದ್ರು ನನ್ನ ಹತ್ರ ಬಂದು ಯಾವುದೇ ಸಂಕೋಚ ಇಲ್ಲದೆ ಕೇಳು. ನಾನು ನಿನಗೆ ಹೆಲ್ಪ್ ಮಾಡೋದಕ್ಕೆ ರೆಡಿಯಾಗಿರ್ತೀನಿ. ನಿನ್ನ ಪಾಲಿನ ಆ್ಯಂಬುಲೆನ್ಸ್ ನಾನು. ಹೋಗಿ ಅಕ್ಕರೆ, ಹಿಂಗೆ ಏನಾರ ಹೇಳಿ ನನ್ನ ನಗ್ಸ್ಬಿಡ್ತೀರಾ. ನನಗೆ ದುಃಖ ಪಟ್ಕೊಳಕ್ಕೆ ಬಿಡಲ್ಲ ನೀವು. ಯಾಕಕ್ಕರೆ ನಗ್ತಿದ್ದೀರಾ? ನೀನು ಹೇಳಿದೆಯಲ್ಲ ದುಃಖ ಪಟ್ಕೊಳ್ಳೋಕ್ಕೆ ಬಿಡಲ್ಲ ಅಂತ, ಅದಕ್ಕೆ ನಗು ಬಂದ್ಬಿಡ್ತು. ಚಿಕ್ಕ ಮಕ್ಳಿಗೆ ಕಂಪ್ಲೇಂಟ್ ಮಾಡ್ದಂಗೆ ಕಂಪ್ಲೇಂಟ್ ಮಾಡ್ತಿದ್ದೆ. ಚಿಕ್ಕ ಮಕ್ಕಳಿಗಿಂತ ಚಿಕ್ಕ ಮಗು ನೀನು. ನಿನಗೆ ಹೋಗಿ ಇನ್ನೊಂದು ಮಗು. ಅಕ್ಕರೆ, ಈ ಮಾತ್ರೆ ನಂತಾವಲೇ ಇದ್ದಿದ್ರೆ ನಾನೇ ತಗಂತಿದ್ದೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಎಲ್ಲ ವಿಷಯನೂ ನಾನು ನಿನಗೆ ಹೇಳೋಕ್ಕಾಗಲ್ಲ ಮಲ್ಲಿ. ನೀನು ಎಂಥ ಅಪಾಯದ ಮಧ್ಯೆ ಇದೆಯಾ ಅಂತ ನನಗೆ ಮಾತ್ರ ಗೊತ್ತು. ಅಕ್ಕರೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀನು ಟೈಮ್ ಸರಿಯಾಗಿ ಮಾತ್ರೆ ತಗೋತೀಯ ಅಂತ ನಿನ್ನ ಮೇಲೆ ನನಗೊಂಚೂರು ನಂಬಿಕೆ ಇಲ್ಲ. ಈ ರೀತಿನೇ ಏನೋ ಒಂದು ಕೆಲಸ ಮಾಡ್ತಾ ಮಾಡ್ತಾ ಮರ್ತು ಬಿಡ್ತೀಯ. ಅದಕ್ಕೆ ನಾನೇ ನಿನಗೆ ಮಾತ್ರೆ ಕೊಡ್ತೀನಿ. ಸರಿ, ರೆಸ್ಟ್ ಮಾಡಿ, ಕೆಲಸ ಮಾಡಬೇಡ. ಗೌತಮ್, ಮಾನ್ಯ ನಿನ್ನ ಹತ್ರ ಏನಾದರೂ ಮಾತಾಡಿದ್ಲ? ಇಲ್ಲಮ್ಮ. ಏಕೆ? ಏನೂ ಇಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಯಾವುದಕ್ಕೂ ನೀನು ಅವಳಿಂದ ಸ್ವಲ್ಪ ದೂರನೇ ಇರು. ಅವಳು ಬೇಡದಿರೋದನ್ನು ಏನಾದರೂ ಮಾತಾಡೋಕ್ಕೆ ಶುರು ಮಾಡಿದರೆ ಮನೆ ನೆಮ್ಮದಿ ಹಾಳಾಗತ್ತೆ. ಅವಳು ಈ ರೀತಿ ಸಡನ್ನಾಗಿ ಬಂದಿದ್ದು ನೋಡಿದರೆ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾಳೆ ಅಂತ ಅನ್ಸುತ್ತೆ. ಅವಳ ಉದ್ದೇಶ ನಮ್ಮ ನೆಮ್ಮದಿ ಹಾಳು ಮಾಡೋದೇ ಇರತ್ತೆ. ಅದಕ್ಕೋಸ್ಕರ ಅವಳು ಏನು ಮಾಡೋಕ್ಕೂ ರೆಡಿಯಾಗಿರ್ತಾಳೆ. ನಮ್ಮಿಬ್ಬರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರೋಕ್ಕೆ ಅವಳು ಏನಾದರೂ ಪ್ರಯತ್ನ ಮಾಡೇ ಮಾಡ್ತಾಳೆ. ನೀವ್ಯಾಕಮ್ಮ ಹಾಗೆ ಅನ್ಕೋತೀರಾ? ಯಾರೋ ಬಂದು ಏನೋ ಹೇಳಿದ್ರು ಅಂದರೆ ನಾನು ನಿಮ್ಮನ್ನು ಅಷ್ಟೊಂದು ಈಸಿಯಾಗಿ ಬಿಟ್ಕೊಟ್ಬಿಡ್ತೀನ? ನಿಮ್ಗೆ ಹಾಗೆ ಅನಿಸುತ್ತಾ? ನೀನೇನು ಅಂತ ನನಗೆ ಗೊತ್ತು ಗೌತಮ್, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಆದರೆ ಅವಳು ಎಲ್ಲಿ ನಿನ್ನ ತಲೆ ಕೆಡಿಸ್ಬಿಡ್ತಾಳೋ ಅಂತ ನನಗೆ ಯೋಚನೆ ಅಷ್ಟೇ. ನೀವೇನು ವರಿ ಮಾಡ್ಕೋಬೇಡಿಮ್ಮ. ಅವಳು ಏನೇ ಹೇಳಿದ್ರು ನಾನು ಅದನ್ನು ಕಿವಿ ಮೇಲೆ ಹಾಕ್ಕೊಳ್ಳಲ್ಲ. ನೀವೇನು ಅನ್ನೋದು ನನ್ನ ಆತ್ಮಕ್ಕೆ ಚೆನ್ನಾಗಿ ಗೊತ್ತು. ನನಗಷ್ಟು ಸಾಕು. ಬೇರೆ ಯಾರೋ ಬಂದು ನಿಮ್ಮ ಬಗ್ಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿರಿಮ್ಮ. ಥ್ಯಾಂಕ್ಸ್ ಗೌತಮ್, ನೀನು ಇಷ್ಟು ಹೇಳಿದ ಮೇಲೆ ನನಗೆ ಧೈರ್ಯ ಬಂತು. ಆದರೆ ನನ್ನ ಯೋಚನೆಗೆ ಇನ್ನೂ ಒಂದು ಕಾರಣ ಇದೆ. ಏನು ಮಾತು? ಆ ಮಾನ್ಯ ಭೂಮಿಕ ಹತ್ರ ಹೋಗಿ ಹೇಳಬಾರ್ದನ್ನ ಏನಾದರೂ ಹೇಳಿಬಿಟ್ರೆ, ಹಾಗೇನಾದರೂ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಭೂಮಿಕಾಗೆ ಉತ್ತರ ಕೊಡೋದು ತುಂಬ ಕಷ್ಟ ಆಗುತ್ತೆ. ನನಗೂ ಅದೇ ಯೋಚನೆಮ್ಮ.
ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಹೊರಗಾಕಬೇಕು. ಇಲ್ದಿದ್ರೆ ನಮಗೆ ಗುಳಿಗಾಲ ಇರಲ್ಲ. ಹಾಗಂತ ಅವಳನ್ನ ಹೆದರಿಸಿ ಬೆದರಿಸಿ ಹೊರಗೆ ಹಾಕೋಕ್ಕಾಗಲ್ಲ. ಯಾಕೆಂದರೆ ಭೂಮಿಕಾ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇಂಥ ಸಮಯದಲ್ಲಿ ಸಿಟುವೇಶನ್ನ ನಾವು ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ನಾನು ಮಾನ್ಯ ಹತ್ರ ಮಾತಾಡ್ತೀನಿ. ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಷ್ಟು ಮಾಡಿಮ್ಮ, ನಾನು ಸ್ವಲ್ಪ ನೆಮ್ಮದಿಯಾಗಿರ್ತೀನಿ. ಡೋಂಟ್ ವರಿ, ಆ ವಿಷಯ ನನಗೆ ಬಿಡು. ನೀನು ಆರಾಮಾಗಿರು. ಗೌತಮ್ ಹತ್ರ ಎಲ್ಲಿ ಮಾನ್ಯ ಎಲ್ಲ ವಿಷಯ ಹೇಳಿರ್ತಾಳೋ ಅಂತ ಅಂದ್ಕೊಂಡಿದ್ದೆ. ಸದ್ಯ ಏನೂ ಹೇಳಿಲ್ಲ. ಸಿಸ್ಟರ್, ಆ ಮಾನ್ಯನ ಅಮಾನ್ಯ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಒತ್ತಾಡಿದೆ. ಆದರೆ ಹೆಮ್ಮಾರಿ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾಳಲ್ಲ. ಅಯ್ಯೋ ದೇವ್ರೆ. ಸಿಸ್ಟರ್, ಆ ಮಾನ್ಯ ಈ ಮನೆಗೆ ಬರುವಷ್ಟು ಮಾನ್ಯತೆ ಪಡ್ಕೊಂಡಿದ್ದಾಳಂದ್ರೆ ನಮ್ಮ ಗತಿ ಏನು ಸಿಸ್ಟರ್? ಅವಳು ಬಂದಿರೋದು ಸಮಸ್ಯೆ ಅಲ್ಲ ಅಣ್ಣ. ಬಂದಿರೋಳು ಸುಮ್ಮನೆ ಕೂರಲ್ಲ, ಅದು ಸಮಸ್ಯೆ. ಏನಾದರೂ ಹೇಳೇ ಹೇಳ್ತಾಳೆ. ನನಗದು ಟೆನ್ಷನ್ ಆಗಿರೋದು. ಅವಳನ್ನು ಹೇಗೆ ಇಲ್ಲಿಂದ ಆಚೆ ಕಳಿಸೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಭೂಮಿಕಾ ಬೇರೆ, ಒಂದು ಮುಗೀತು ಅಂತಂದರೆ ಇನ್ನೊಂದು ತಲೆನೋವು ತಂದಿರ್ತಾಳೆ. ಅವಳೇ ನನಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಅಷ್ಟೇ ಬರೇ ತಲೆನೋವು ಅಲ್ಲ, ನಮ್ಮ ಬುಡಕ್ಕೆ ಬಾಂಬ್ ಬಿಡ್ತಾ ಇದ್ದಾಳೆ. ಮಾನ್ಯ ಗೌತಮ್ ಮುಂದೆ ಹೋಗಿ ಸತ್ಯನೆಲ್ಲ ಬಾಯ್ಬಿಟ್ರೆ ಅವನು ಮೊದಲು ಮನೆಯಿಂದ ಹೊರಗೆ ಹಾಕೋದು ನನ್ನನ್ನು. ನೀನು ಬಿಡಿಸಿಷ್ಟೇ, ನಾನು ತಾನೇ ದೊಡ್ಡ ವಿಲನ್ ಥರ ಪೋಸ್ ಕೊಟ್ಟು ಅವಳನ್ನು ಡ್ಯಾಮೇಜ್ ಮಾಡೋಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದು. ನಿನ್ನ ಸೇನಾಧಿಪತಿಯಾಗಿ ಮುಂಚೂಣಿಲಿದ್ದದ್ದು ನಾನೇ ಅಂದಮೇಲೆ ಫಸ್ಟ್ ಬಲಿ ನಾನೇ ಸಿಸ್ಟರ್. ನೀನು ಜಗತ್ತಿಗಿಲ್ಲಾಡಿ ಬಿಡು, ಎಲ್ಲನೂ ನನ್ನ ತಲೆ ಕಟ್ಟಿ ನೀನು ಸೇಫರ್ ಸೈಡ್ಗೆ ಹೋಗ್ಬಿಡ್ತೀಯ. ಅಲ್ಲಿಗೆ ನನ್ನ ಕತೆ ಇತಿಶ್ರೀ ಸಿಸ್ಟರ್. ಅವಳು ಗೌತಮ್ ಮುಂದೆ ಎಲ್ಲ ಸತ್ಯನೋ ಬಿಚ್ಚಿಡೋ ಮುಂಚೆ ನಾನೇ ಸರೆಂಡರ್ ಆಗಿಬಿಡೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ಡ್ಯಾಮೇಜ್ ಸ್ವಲ್ಪನಾದರೂ ಕಂಟ್ರೋಲಿಗೆ ಸಿಗುತ್ತಲ್ಲ, ಇದೇ ಬೆಸ್ಟ್ ಅಂತ ಅನಿಸುತ್ತೆ ಸಿಸ್ಟರ್. ಅಣ್ಣ, ಏನು ಹೇಳ್ತಾ ಇದೆಯಾ? ದುಡುಕಿ ಒಂದನ್ನು ಏಡ್ ಮಾಡೋಕ್ಕೆ ಹೋಗಬೇಡ. ನನ್ನ ಚಿಂತೆ ನನಗೆ ಅಂತಂದರೆ ನಿಂದು ಬೇರೆ. ಅವಳು ಏನಾದರೂ ಭೂಮಿಕಾಗಿ ಹೇಳಿಬಿಟ್ರೆ ಈ ಮನೆ ಮೊದಲಿದ್ದಾಗ ಇರಲ್ಲ ಅಣ್ಣ. ಮತ್ತೆ ಯಾಕೆ ಬಂದ ಇಲ್ಲಿಗೆ? ತೊಂದರೆ ಕೊಡೋದಕ್ಕ? ನಾನೇ ಒಂದು ತೊಂದರೆ ಅಂದಮೇಲೆ ನಾನೇನೇ ಮಾಡಿದ್ರು ಅದು ತೊಂದರೆ ಅಂತಾನೆ ಅನಿಸುತ್ತೆ. ತಪ್ಪು ನಂದಲ್ಲ ಗೌತಮ್, ನೀನು ಯೋಚನೆ ಮಾಡೋ ರೀತಿದು. ನಾನೇ ನನಗೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲ ಗೌತಮ್. ನಾನು ನೋಡಿ ತುಂಬಾ ಖುಷಿ ಆಯಿತು. ನಿನ್ನ ಮೀಟ್ ಮಾಡೋದಕ್ಕಂತಾನೆ ನಾನು ಅಬ್ರಾಡಿಂದ ಬಂದಿತ್ತು. ಆದರೆ ಈ ರೀತಿ ಮೀಟ್ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬೆಂಗಳೂರು ಪಾಪ್ಯುಲೇಷನ್ 1.5 ಕೋಟಿ, ಇಷ್ಟೊಂದು ಜನ, ಇಷ್ಟೊಂದು ವೆಹಿಕಲ್ಸ್, ಎಷ್ಟು ದೊಡ್ಡ ಸಿಟಿ. ಅಂಥದ್ರಲ್ಲಿ ಬೇರೆ ಯಾರ ಗಾಡಿಗೂ ಸಿಕ್ಕದೆ ನಾನು ಬಂದು ನಿನ್ನ ಕಾರ್ಗೆ ಸಿಕ್ಕಿದ್ದೀನಲ್ಲ, ಇದಕ್ಕೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನಿನಗಿದ್ರ ಬಗ್ಗೆ ಏನು ಅನಿಸುತ್ತೆ? ನೋಡು, ಈಗ ನಮ್ಮನೆ ಪ್ರಶಾಂತವಾಗಿದೆ, ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ನಮ್ಮ ನೆಮ್ಮದಿನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ಬೇಡ. ನಿಮ್ಗೇನು ಬೇಕು ಕೇಳು, ನಾನು ಕೇಳಿದ್ದೆಲ್ಲನೂ ಕೊಡ್ತೀನಿ. ಅದನ್ನು ತೊಗೊಂಡು ದಯವಿಟ್ಟು ಇಲ್ಲಿ ಹೊರಟು. ಆ ಥರ ಡಿಮ್ಯಾಂಡ್ ಮಾಡೋ ಹಾಗಿದ್ರೆ ನಾನು ನಿನಗೆ ಯಾವತ್ತೂ ಕೇಳಿರ್ತಿದ್ದೆ.
ಆದ್ರೆ ನನಗೆ ಬೇಕಾಗಿರೋದು ಅದಲ್ಲ. ಅಟ್ಲೀಸ್ಟ್ ಕುತೂಹಲಕ್ಕಾದ್ರೂ ಏನು ಅಂತ ಕೇಳಲ್ವಾ? ಓಕೆ, ಲೀವ್ ಇಟ್. ನನಗೆ ಗೊತ್ತು ನಿನಗೆ ಯಾವುದ್ರ ಬಗ್ಗೆನೂ ಯಾರ ಬಗ್ಗೆನೂ ಆಸಕ್ತಿ ಇಲ್ಲ. ನೀನು ಯಾರನ್ನು ಏನೂ ಕೇಳೋದಿಲ್ಲ, ನಿನಗದು ಬೇಕಾಗೂ ಇಲ್ಲ ಅಂತ. ಕೋಲ್ಡ್ ಬ್ಲಡೆಡ್ ಬಿಸ್ನೆಸ್ ಮ್ಯಾನ್. ನನ್ನ ಹೆಂಡತಿ ತುಂಬ ಇನ್ನಸೆಂಟ್, ಬೇಸಿಕ್ಲಿ ತುಂಬ ಒಳ್ಳೆಯವಳು. ಯಾರು ಏನು ಅಂತಾನೆ ಗೊತ್ತಿಲ್ಲದೆ ತುಂಬ ಪರಿಚಯ ಇದ್ದವ್ರ ಥರ ನನ್ನನ್ನು ಟ್ರೀಟ್ ಮಾಡಿದ್ಲು. ನನ್ನನ್ನೇ ಆ ಲೆವೆಲ್ಗೆ ಟ್ರೀಟ್ ಮಾಡ್ದವಳು ಇನ್ನು ನಿನ್ನ ಯಾವ ಲೆವೆಲ್ಗೆ ಟ್ರೀಟ್ ಮಾಡ್ತಿರ್ಬೋದು. ಅವಳಿಗೆ ನೀನಂದರೆ ತುಂಬಾ ಪ್ರೀತಿ, ತುಂಬ ರೆಸ್ಪೆಕ್ಟ್. ಅಂಥವಳತ್ರ ನೀನು ಯಾವುದನ್ನು ಮುಚ್ಚಿಡಬಾರ್ದು ಅಲ್ವಾ? ನೀನು ನಿನ್ನ ಬಗ್ಗೆ, ಐ ಮೀನ್ ನಿನ್ನ ಪಾಸ್ಟ್ ಬಗ್ಗೆ ಅವಳ ಹತ್ರ ಎಲ್ಲನೂ ಹೇಳ್ಕೊಂಡಿದ್ಯಾ? ಹೇಳ್ಕೊಂಡಿಲ್ಲ ಅಲ್ವಾ? ಒಂದು ವೇಳೆ ನಿನ್ನ ಬಗ್ಗೆ ಅವಳಿಗೆ ಕಂಪ್ಲೀಟಾಗಿ ಗೊತ್ತಾದರೆ ಏನಾಗ್ಬೋದು ಅಂತ ಯಾವತ್ತಾದರೂ ಯೋಚನೆ ಮಾಡಿದೆಯಾ? ಮಾಡಿಲ್ಲ ಅಂದರೆ ಈಗ ಮಾಡೋಣ. ಇದು ಯೋಚನೆ ಮಾಡಲೇಬೇಕಾಗಿರೋ ವಿಚಾರ. ನೋಡು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನ್ನನ್ನು ಲೈಫಲ್ಲಿ ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡು, ಡಿಸ್ಟರ್ಬ್ ಮಾಡಬೇಡ. ಇಷ್ಟು ದಿನ ನೀನು ನನ್ನ ಲೈಫ್ನ ಡಿಸ್ಟರ್ಬ್ ಮಾಡ್ದಲ್ಲ, ಅದೆಲ್ಲ ಏನು? ಅದು ನಿನಗೆ ಸರಿ ಅನ್ಸುತ್ತಾ? ಒಳ್ಳೆಯದು ಕೆಟ್ಟದ್ದು ನಾವೇನು ಕೊಡ್ತೀವೋ ವಾಪಸ್ ನಮಗೆ ಅದೇ ಸಿಗೋದು. ಅದಕ್ಕೆ ನೀನೇನು ಹೊರತಲ್ಲ, ನಿನಗದ್ನೇನಿರಲಿ.